ಬ್ಯೂಟಿಫುಲ್ ಜಾಗಕ್ಕೆ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಮಜಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ವ್ಲಾಗು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನನ್ನ ಸಿಸ್ಟರ್, ಅವಳಿಗೆ ರಜಾ ಇತ್ತು. ಸೊ ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಇಬ್ಬರೇ ಹೋಗ್ತಾ ಇದ್ದೀವಿ. ಸೊ ಯಾವ ರೆಸಾರ್ಟ್ಗೆ ಹೋಗ್ತೀನಿ, ಹಾಗೆ ಏನೇನೆಲ್ಲ ಇರುತ್ತೆ, ಆ್ಯಂಬಿಯನ್ಸ್ ಹೇಗಿರುತ್ತೆ, ಹೋಗ್ಬೋದಾ, ಗರ್ಲ್ಸ್ಗಳು ಫೀಮೇಲ್ಸ್ ಒಬ್ಬೊಬ್ಬರೇ ಆ ಥರ ನೋಡೋಣ. ನ್ಯೂ ಇಯರ್ಗೆ ಹೊಸ ಹೇರ್ ಕಟ್ ಮಾಡಿಸಿದ್ದೀನಿ. ಸೊ ಇಟ್ ಸೂಟ್ಸ್ ವೆಲ್ ಅಂತ ಅಂದ್ಕೊತೀನಿ. ನನಗೆ 2-3 ಇಯರ್ಸ್ ಬ್ಯಾಕ್ ನಾನು ಇದು ಫ್ರಂಟ್ ಕಟ್ನ ಈ ಥರ ಮಾಡಿಸಿದ್ದೆ, ತುಂಬ ಚೆನ್ನಾಗಿ ಇದಾಗಿತ್ತು. ಸೊ ಆವಾಗೆಲ್ಲ ನನ್ನ ಬ್ಲಾಗ್ ಯಾರು ನೋಡ್ತಿದ್ರು, ಸೊ ಅವ್ರಿಗೆ ಗೊತ್ತಿರುತ್ತೆ. ಕಲರ್ ಕೂಡ ಹಾಕ್ಸಿದೆ, ಬಟ್ ಈ ಸತಿ ಏನು ಕಲರಿಂಗ್ ಏನು ಮಾಡಿಸಿಲ್ಲ. ನಾನು ಐಲೈಟ್ಸ್ ಏನೂ ಜಸ್ಟ್ ಹೇರ್ ಕಟ್ ಅಷ್ಟೇ ಮಾಡಿಸ್ಕೊಂಡಿದ್ದೆ. ಸೊ ತುಂಬ ಚೆನ್ನಾಗಿತ್ತು. ಫಸ್ಟು ನನಗೆ ತುಂಬ ವರ್ಷ ಆಗಿತ್ತಲ್ಲ ಹೇರ್ ಕಟ್ ಎಲ್ಲ ಮಾಡಿಸಿ, ಅಂದರೆ ಫ್ರಂಟ್ ಕಟ್ಟು. ಸೊ ಏನೋ ಒಂದು ಲುಕ್ ಬೇರೆ ಥರ ಕಾಣಿಸ್ತಿದ್ದೀನಿ, ಒಂಥರ ಸ್ಮಾಲ್ ಮುಖ ಥರ ಕಾಣಿಸ್ತಿದ್ದೀನಿ ಅಂತ ಅನ್ನಿಸ್ತಿತ್ತು. ಬಟ್ ಅದು ಸ್ವಲ್ಪ ಹೊತ್ತಾದಮೇಲೆ ಚೆನ್ನಾಗಿದೆ, ನನ್ನ ಫೇಸಿಗೆ ಸೂಟ್ ಆಗ್ತದೆ, ಐ ಆಮ್ ಲುಕಿಂಗ್. ಈಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಡೋಣ. ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟ್ವಿ. ಬಟ್ ಯಾಕಾದರೂ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ ಅನ್ನಿಸ್ಬಿಡ್ತು, ಏಕೆಂದರೆ ಅದು ಸ್ಮೆಲ್ಲೇ ಆಗ್ತಾಯಿಲ್ಲ. ಹೊಟ್ಟೆ ಎಲ್ಲ ಫುಲ್ಲು ತಿರುಗಿಸ್ತಾ ಇತ್ತು. ಇಳಿದ ಮೇಲೆ ಸ್ವಲ್ಪ ಫ್ರೆಶ್ ಗಾಳಿ ಸಿಕ್ತು. ರೆಸಾರ್ಟಿಗೆ ಬಂದ್ವಿ. ಅದಾದಮೇಲೆ ಸ್ವಲ್ಪ ಫ್ರೆಶ್ ಗಾಳಿ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ಹೊತ್ತು ಆದಮೇಲೆ ನಮಗಂತೂ ನಾಶಿಯಾಸ್ ಎಫೆಕ್ಟ್ ಏನಿತ್ತು ಅದೆಲ್ಲ ಸ್ವಲ್ಪ ಹೋಯಿತು. ಅದಾದಮೇಲೆ ಬುಕ್ಕಿಂಗ್ದೆಲ್ಲ ಇರುತ್ತಲ್ಲ, ಅದು ರಿಜಿಸ್ಟ್ರೇಷನ್ ಹತ್ರ ಅದರಲ್ಲೆಲ್ಲ ಹೋಗಿ ಕೌಂಟರ್ ಹತ್ರ ನಮ್ಮದು ಬುಕ್ಕಿಂಗ್ ಎಲ್ಲ ಇದು ಮಾಡಿ ಫೀ ಎಲ್ಲ ಕಟ್ಟಿ, ಅದಾದಮೇಲೆ ನಮಗೆ ಲಾಕರ್ ಕೀ ಎಲ್ಲ ಕೊಡ್ತಾರೆ. ಆ ಲಾಕರ್ ಕೀ ಎಲ್ಲ ನಮ್ಮ ಬ್ಯಾಗ್ಸ್ ಎಲ್ಲ ಇಟ್ಬಿಟ್ಟು ಅದಾದಮೇಲೆ ನಾವು ವೆಲ್ಕಮ್ ಡ್ರಿಂಕ್ಸಿಂದೆಲ್ಲ ಇದೆಲ್ಲ ಕೊಡ್ತಾರೆ, ಏನದು ಶೀಟ್ಸ್ ಅದೆಲ್ಲ ಕೊಡ್ತಾರೆ. ಅದನ್ನೆಲ್ಲ ತೋರಿಸಿದ್ರೆ ಕೊಡ್ತಾರೆ, ಫುಡ್ಡಿಂದು ಅದ್ರದ್ದು ಎಲ್ಲ. ಸೊ ಅದು ಬ್ಯಾಂಡ್ ಎಲ್ಲ ಹಾಕ್ಕೊಂಡು ಹೇಗಿದೆ ಅಂತ. ನಾವು ಲಾಕರ್ಗೆಲ್ಲ ಬ್ಯಾಗ್ ಇಟ್ಬಿಟ್ಟು ಬರೋಣ ಅಂತ ಹೋಗ್ಬಿಟ್ಟು ಬಂದ್ವಿ. ಅದಾದಮೇಲೆ ವೆಲ್ಕಮ್ ಡ್ರಿಂಕ್ಸಿಗೆ ಒಂದು ಚೀಟಿ ಕೊಟ್ಟಿರ್ತಾರೆ. ಒಂದು ನಮಗೆ 2 ಮೆಂಬರ್ಸ್ಗೆ ಒಂದೊಂದು ಆ ಥರದ್ದು ಕೊಟ್ಟಿರ್ತಾರೆ. ಸೊ ಹೋದರೆ ಅಲ್ಲಿ ತುಂಬಾ ಜನ, ಸಿಕ್ಕಾಪಟ್ಟೆ ಜನ. ನಾವು ಬುಕ್ ಮಾಡ್ಕೊಂಡು ಹೋಗಿದ್ದಿದ್ದು 11 to 6. ಸೊ ಆ ಟೈಮಿಂಗ್ಸಿಗೆ ಹೋಗಿದ್ವಿ. ಸೊ ಬಿಸಿಲು ತುಂಬಾ ಇದ್ದಿದ್ದರಿಂದ ಇಲ್ಲಿ ಕಬ್ನಾಲ್ ಜ್ಯೂಸ್ ಎಲ್ಲ ಕೊಡ್ತಾಯಿದ್ರು. ಕಬ್ನಾಲ್ ಜ್ಯೂಸ್ಗೆ ಅದು ತುಂಬ ಫ್ಲೇವರ್ ಎಲ್ಲ ಮಿಕ್ಸ್ ಮಾಡ್ತಾಯಿದ್ರು. ಮಿಂಟು, ಲೆಮನು, ಜಿಂಜರು, ವಾಟರ್ ಮೆಲನು, ಮ್ಯಾಂಗೋ, ಏನೇನೋ ವೆರೈಟೀಸ್ ಇತ್ತು. ನಾವು ಪ್ಲೇನ್ 2 ಮಾಮೂಲಿ ಏನು ಕಬ್ಬಿನ ಜ್ಯೂಸು ಅದನ್ನು ಮಾತ್ರ ತೊಗೊಂಡು ಅದನ್ನು ಈಸ್ಕೊಂಡು ಬರೋಷ್ಟೊತ್ತಿಗೆ ಸಾಹಸ ಅಂದ್ಕೋಬೇಕು. ಅಷ್ಟೊಂದು ಜನ ಇದ್ದರು ಮಾತ್ರ ಸಿಕ್ಕಾಪಟ್ಟೆ. ಎಲ್ಲರೂ ಅದು ಕ್ಯೂ ಸಿಸ್ಟಮ್ ಇರಲಿಲ್ಲ. ಸೊ ಎಲ್ಲ ಫುಲ್ಲು ಒಂದೇ ಸತಿ ನುಗ್ದಂಗೆ ಆ ಥರ ಇತ್ತು. ಸೊ ಅಂತೂ ಇಂತೂ ಜ್ಯೂಸ್ ತೊಗೊಂಡು ಬಂದ್ವಿ. ನಾವು ಜ್ಯೂಸ್ ಕುಡಿಯೋದಕ್ಕೆ ಬಂದಿದ್ದೀವಿ ಇವಾಗ. ಈ ವೆಲ್ಕಮ್ ಜ್ಯೂಸ್ ಇಸ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಬಂದಿರೋ ರೆಸಾರ್ಟ್ ಬಂದು ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ಅಂತ ಅಂದ್ಬಿಟ್ಟು ಬನ್ನೇರುಘಟ್ಟ ರೋಡಲ್ಲಿ ಬರುತ್ತೆ. ಆಲ್ಮೋಸ್ಟ್ ಜಿಗ್ನಿಯಿಂದ ನೆಕ್ಸ್ಟ್ ಅಲ್ಲಿಗೆ ಬರುತ್ತೆ. ತುಂಬಾ ಚೆನ್ನಾಗಿತ್ತು. ಫುಲ್ಲು ಟ್ರೀಸ್ ಎಲ್ಲ ಮಧ್ಯ ಅಲ್ಲೊಂದು ಅವರು ರೆಸಾರ್ಟ್ ಕಟ್ಕೊಂಡಿರೋದು ಒಂಥರ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಸ್ಟೇ ಕೂಡ ಮಾಡ್ಬೋದು. ನಾವು ಬರೀ 11 to 6 ಪ್ಯಾಕೇಜ್ ತೊಗೊಂಡಿದ್ವಿ. ಆಫ್ ಲಂಚ್ ಮ್ಯಾಂಗೋ ಅಂತ ಅಂದ್ಬಿಟ್ಟು ಏನೋ ಸಮಥಿಂಗ್ ಬರುತ್ತೆ. ಅದನ್ನು ನಾವು ಪ್ಯಾಕೇಜ್ ಬುಕ್ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ನಾವು ಬುಕ್ ಮಾಡ್ಕೊಂಡು ಹೋಗಬೇಕು. ವಾಕಿನ್ ಇರೋದಿಲ್ಲ, ಯಾಕೆ ಅಂತ ಅಂದರೆ ತುಂಬ ಜನ ಇರುತ್ತೆ. ಸೊ ಅಲೋ ಇರೋದಿಲ್ಲ. ನಾವು ಅದಕ್ಕೇ ಫಸ್ಟೇ ಎಲ್ಲ ಕೇಳ್ಕೊಂಡು ಬುಕ್ ಮಾಡಿಕೊಂಡು ಹೊರಟ್ವಿ. ಸೊ ಏನೇನಿದೆ ನೋಡೋಣ ಬನ್ನಿ. ನೇಚರ್ ಮಧ್ಯೆ ಫೋಟೋಸ್ ತಗೊಳ್ಳೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ರೆಸಾರ್ಟು. ನಾವು ಎಲ್ಲ ಕಡೆ ಫೋಟೋಸು ಮತ್ತು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ, ಚೈತ್ರ ಚೇತು ಅಂತ ಅಂದ್ಬಿಟ್ಟು ರೀಲ್ಸ್ ಎಲ್ಲ ತುಂಬ ಅಪ್ಲೋಡ್ ಮಾಡ್ತಿರ್ತೀನಿ. ಹಾಗೆ ಈ ರೆಸಾರ್ಟಲ್ಲಿ ಬಂದಿದ್ದು ರೀಲ್ಸು ಕೂಡ ಹಾಕಿದ್ದೀನಿ. ಸೊ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ರೀಲ್ಸ್ ಅಂತಲೇ ಹೇಳ್ಬೋದು. ಸೊ ಚೆಕ್ ಮಾಡಿ ಅಂತ ಹೇಳ್ತಾ ಹಾಗೆ ಫಾಲೋನೂ ಕೂಡ ಮಾಡಿ. ಸೊ ಇದನ್ನೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡ್ಕೊಳ್ತಾ ಹಾಗೆ ಫೋಟೋಸು ಎಲ್ಲ ಕ್ಲಿಕ್ ಮಾಡ್ಕೊಳ್ತಾ ಹೋಗ್ತಿದ್ವಿ. ಹಾಗೆ ಸ್ವಲ್ಪ ಗೇಮ್ಸ್ಗಳೆಲ್ಲ ಇದ್ವು. ನಾವು ಎಲ್ಲ ಗೇಮ್ಸು ಆಡೋಕ್ಕೆ ಹೋಗಲಿಲ್ಲ. ಸೊ ಹೆಂಗೆ ನೋಡೋಣ, ನಮ್ಗೆ ಇಷ್ಟ ಆಗಿದ್ದು ಮಾತ್ರ ಆಡೋಣ. ಬಿಕಾಸ್ ಆಫ್ ಡ್ರೆಸ್ಸು
ಎಲ್ಲ ಗೇಮ್ಸು ಆಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನಾವು ಫಿಶ್ ಸ್ಪಾ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಒಂದು ಸಮ್ ರೀಲ್ಸಲ್ಲೆಲ್ಲ ನೋಡಿದ್ವಿ, ಫಿಶ್ ಸ್ಪಾ ಮಾಡಬೇಕಾದ್ರೆ ಒಬ್ರಿಗೆ ಏನಾದರೂ ಒಂದು ಬ್ಯಾಡ್ ಥಿಂಗ್ ಏನಾದರೂ ಇತ್ತು, ಇನ್ಫೆಕ್ಷನ್ ಆಗಿತ್ತು ಅಂದರೆ ನೆಕ್ಸ್ಟು ಅವ್ರಿಗೂ ಅದಾಗುತ್ತೆ ಅಂದ್ಬಿಟ್ಟು ಸೊ ನಾವು ಅದನ್ನೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಈ ಬಲೂನ್ದು ಆಡ್ಬೋದಿತ್ತೇನೋ ಅನ್ಸುತ್ತಲ್ವಾ, ಬಲೂನ್ದು ಗುರಿ ಇಟ್ಟು ಹೊಡಿ. 2 very boring minutes later. ಬೇರೆ ಯಾವ್ದು ಆಡಲ್ಲ ಇದೆ. ಇವಾಗ ಗನ್ ಶೂಟಿಂದ ಆಯಿತು. ಸೊ ಹಾಗಾಗಿ ಇದನ್ನು ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬಾನಿ ಹೋಗೋಣ. ಶೂಟಿಂಗೂ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು. ಹಾಗೆ ಈಗ ಬಿಲ್ಲು ಬಾಣ ಅರಾಕಿನೋ ಸಮಥಿಂಗ್ ಏನೋ ಅಂತಾರೆ, ಆರ್ಚರಿ, ಅದು ಯಾವತ್ತೂ ಮಾಡಿಲ್ಲ. ಈಗ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಹೇಗೆ ಬರುತ್ತೆ, ಯಾವ ಥರ ಫ್ಲಾಪ್ ಆಗುತ್ತೆ ನೋಡೋಣ. ಎಲ್ಲಿ ಬಿತ್ತು? ಮೇಲ್ ಹಿಡ್ಕೊ, ಹಂಗಾದ್ರೆ ಮೇಲ್ ನೋಡಿ, ಮೇಲ್ ಫೋಕಸ್ ಮಾಡಿ. ಈ ಮೇಲೆ ಹೋಗ್ಬಿಟ್ಟಲ್ಲ. ಶೂಟ್ ಮಾಡಿ, ಬಿಲ್ಲು ಬಾಣ ಆಡಿ, ಮತ್ತು ಹಾಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ನಮಗಂತೂ ತುಂಬ ಹೊಟ್ಟೆ ಹಸಿಕ್ಕೆ ಸ್ಟಾರ್ಟ್ ಆಗೋಯಿತು. ಸೊ ಏನು ಮಾಡೋದು ಅಂತ ಅಂದ್ಬಿಟ್ಟು, ಇನ್ನು ಟೈಮ್ ಏನು ಆಯ್ತಲ್ಲ, ಇನ್ನೇನು 1 o'clock, ಸರಿ ನಡೀರಿ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇಬ್ಬರು ಊಟಕ್ಕೆ ಹೊರಟ್ವಿ. ತುಂಬಾ ಗೇಮ್ಸ್ ಇತ್ತು. ಮಕ್ಕಳಂತೂ ಬಂದರೆ ಸಖತ್ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಮಕ್ಳಿಗೆ ಆಡೋಕ್ಕೆ ತುಂಬಾ ಫನ್ ಗೇಮ್ಸ್ ಎಲ್ಲ ಇದೆ. ಸೊ ಇವಾಗ ಊಟಕ್ಕೆ ಹೊರಟ್ವಿ. ಅಲ್ಲಂತೂ ಲೈವ್ ಕೌಂಟರ್ಸ್ ಅಂತೂ ತುಂಬಾ ಇದೆ. ಊಟ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಲೈಕ್ ಕೌಂಟರ್, ಬಾಸ್, ಫಿಶ್ ಎಲ್ಲ ಇದೆ, ಎಷ್ಟು ಬೇಕಾದ್ರೂ ಟ್ರೈ ಮಾಡ್ಬೋದು. ಖುಷ್ಬು ಪಿಜ್ಜಾ ತರ್ತಾ ಇದ್ದಾಳೆ. ಚಿಕನ್ ಟ್ರೈ ಮಾಡೋಣ ಬನ್ನಿ. ಖುಷ್ಬು ತಂದೂರಿ ಚಿಕನ್. ನಾನಂತೂ ಎಲ್ಲ ಟ್ರೈ ಮಾಡಬೇಕು ಅಂತಾನೆ ಎಲ್ಲ ಸ್ವಲ್ಪ ತಿನ್ಕೊಂಡು ಎಲ್ಲ ತಿಂದೆ. ಬಟ್ ನನ್ನ ತಂಗಿ ನಾನ್ ವೆಜ್ ತಿನ್ನಲ್ಲ, ಅವಳು ವೆಜ್ ಕನ್ವರ್ಟ್ ಆಗ್ಬಿಟ್ಟಿದ್ದಾಳೆ ವೆಜ್ಜಿಗೆ. ಅಂದರೆ ಅವಳಿಗೇನೋ ನಾನ್ ವೆಜ್ ಇಷ್ಟ ಆಗಲ್ಲ ಅಂದ್ಬಿಟ್ಟು ಅವಳು ತಿನ್ನೋದು ಬಿಟ್ಟಿದ್ದಾಳೆ. ನಾನು ನಾನ್ ವೆಜ್ ಎಲ್ಲ ತಿಂತೀನಿ. ಸಾಸ್ ತೊಗೊಂಬರೋದಲ್ವೇ, ರೆಡ್ ಕೆಚಪ್.
ನೆಕ್ಸ್ಟು ನಾವು ಇಲ್ಲಿ ಇದು ಏನೋ ಗೊತ್ತಿಲ್ಲ, ಹಾಲು ಬಾಲ್ಸ್, ಬೇಬಿ ಪೊಟ್ಯಾಟೋಸ್ ಇರಬೇಕು. ಇದು ಗೋಬಿ, ಬೇಬಿ ಕಾರ್ನ್ ನೂಡಲ್ಸು, ಸಿಸ್ವಾನ್ ನೂಡಲ್ಸು, ಸಮ್ ಸಲಾಡ್ಸ್, ಚಿಕನ್. ಆಮೇಲೆ ಅಲ್ಲಿ ಬೇಬಿ ಕಾರ್ನ್ ಅದು ನಾನು ಹಾಕಿಸ್ಕೊಳ್ಳಲ್ಲ, ಅದನ್ನೇ ಹಾಕಿಸ್ಕೊಂತೀನಿ ನಾನು. ಇದು ಬೇಬಿ ಕಾರ್ನ್ ಅಷ್ಟು ಒಳ್ಳೆ ಆಕ್ಟೋಪಸ್ ತಿಂತಾ ಇದೆಯಾ? ತೊಗೊಳ್ಳೋ ತಿನ್ನ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲ ಥರ ಡಿಶಸ್ ಇತ್ತು. ತಂದೂರೀಸು, ಲೈವ್ ಕೌಂಟರ್ಸು ಎಲ್ಲ ಥರನೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕ್ರಿಸ್ಮಸ್ಗೆ ಮತ್ತು ನ್ಯೂ ಇಯರ್ಗೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ನಾವು ಎಲ್ಲ ನಾನು ಪೈಸಾ ವಸೂಲು ಮಾಡಬೇಕು ಊಟದಲ್ಲಿ ಅಂತ ಅಂದ್ಬಿಟ್ಟು ನಾನು ಎಲ್ಲ ಸ್ವಲ್ಪ ಹಾಕ್ಕೊಂಡು ಟ್ರೈ ಮಾಡಿದ್ದೀನಿ. ಮಾತ್ರ ಎಲ್ಲ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ನನಗೆ ಅನ್ನ ರಸಮ್ ಮಾತ್ರ ಸಖತ್ ಇಷ್ಟ ಆಗೋಯ್ತು. ರಸಮ್ಮು ಅದಂತೂ ಬಾಯೆಲ್ಲದಿಂದ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಅನಿಸುತ್ತೆ. ಅದಂತೂ ಟೇಸ್ಟು ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ನಾವು ವರ್ತ್ ಇತ್ತು. ನಾವು ಪ್ಯಾಕೇಜ್ ಕೊಟ್ಟು ಅಷ್ಟು ದುಡ್ಡು ಕೊಟ್ಟು ಹೋಗಿದ್ದಕ್ಕೂ ಅಲ್ಲಿ ನಾವು ಎಂಜಾಯ್ ಮಾಡಿ ಆ್ಯಂಬಿಯನ್ಸು, ಊಟ ಮತ್ತು ನಾವು ಮಸ್ತಿ ಮಾಡಿದ್ದು ಎಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಿರಿಯಾನಿ ಹೇಗಿದೆ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ಬಿರಿಯಾನಿ, ಚೆನ್ನಾಗಿದೆ.
ಇರೋದು. ಇದು ಏನು ಅಂತಲೇ ಗೊತ್ತಾಗ್ತಾಯಿಲ್ಲ ಈ ಟೇಸ್ಟು. ಲಾಸ್ಟಿಗೆ ತಿಂದಮೇಲೆ ಒಂದು ಸ್ವಲ್ಪ ಕೋಕೋನಟ್ ಥರ ಅನಿಸುತ್ತೆ. ಇದು ಪೈನಾಪಲ್ ಓಕೆ, ಇದು ಆಫ್ ಖುಷ್ಬುಗೆ ಇಟ್ಟಿದ್ದೀನಿ. ಲಾಸ್ಟ್ ಐಸ್ ಕ್ರೀಮ್ ಹೊಟ್ಟೆ ಅಂತೂ ಫುಲ್ ಆಗೋಗಿದೆ. ಲಾಸ್ಟ್ ಐಸ್ ಕ್ರೀಮ್. ಭರ್ಜರಿ ಊಟ ಮುಗಿಸ್ಕೊಂಡು ಬಂದು ಇಲ್ಲಿ ಪೂಲ್ ಹತ್ರ ಬಂದ್ವಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ, ಆಮೇಲೆ ಪೂಲ್ಗೆ ಇಳಿಯೋಣ ಅಂತ ಅಂದ್ಬಿಟ್ಟು. ಪೂಲ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಪೂಲ್ಸ್ ಇದ್ವು, 2-3 ಪೂಲ್ಸು. ಫ್ಯಾಮಿಲೀಸ್ಗೆ, ಕಿಡ್ಸ್ಗೆ ಆ ಥರದ್ದೆಲ್ಲ. ಮತ್ತು ಬಾರ್ ಕೌಂಟರ್ಸ್ ಎಲ್ಲ ಇತ್ತು, ಆ ಕಡೆಗೂ ಪೂಲ್ ಎಲ್ಲ ಇಟ್ಟಿದ್ರು. ಡ್ರಿಂಕ್ಸ್ ಮಾಡೋರು ಮಾಡ್ಕೊಳ್ಬೋದು ಅಲ್ಲೇ, ಆ ಥರನೂ ಇತ್ತು. ಸೊ ನಾವೆಲ್ಲ ಅದನ್ನೆಲ್ಲ ಮಾಡೋದಿಲ್ಲ. ಹಾಗಾಗಿ ನಾವು ಈ ಕಡೆ ಸೆಕ್ಷನ್, ಫ್ಯಾಮಿಲಿ ಸೆಕ್ಷನ್, ಈ ಕಡೆ ಮಕ್ಕಳು ಎಲ್ಲ ಆಟಾಡೋ ಕಡೆ, ಈ ಕಡೆ ಪೂಲಿಗೆ ಬಂದ್ವಿ. ಅದಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲೇ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಎಲ್ಲ ಮಾಡಿ ಅದಾದಮೇಲೆ ನಾವು ಒಂದು ಮಿಸ್ಟೇಕ್ ಏನು ಮಾಡಿದ್ದು ಅಂದರೆ, ಫಸ್ಟ್ ಟೈಮ್ ಅಲ್ಲ ನಾವು ರೆಸಾರ್ಟಿಗೆ ಹೋಗಿದ್ದು. ಅಲ್ಲಿ ಪೂಲ್ಗೆ ಅಂತ ಅಂದರೆ ಬೇರೆ ಡ್ರೆಸ್, ಕಾಟನ್ ಅಲ್ಲಿ ಅಲೋನೇ ಮಾಡಲ್ಲ. ಒಂದು ನೈಲಾನ್ ಮೆಟೀರಿಯಲ್ ಆ ಥರದ್ದು ಸ್ವಿಮ್ಮಿಂಗ್ ಡ್ರೆಸ್ ಬರುತ್ತಲ್ಲ, ಆ ಥರದ್ದು ಹಾಕ್ಕೋಬೇಕಾಗತ್ತೆ ಮೆಟೀರಿಯಲ್ದು. ನೀರು ಅಲ್ಲಿ ಮತ್ತು ದಾರ ಬಿಟ್ಕೊಳ್ಳೋ ಅಂಥದ್ದು, ಕಲರ್ ಚೇಂಜ್ ಆಗೋಂಥ ಡ್ರೆಸ್ಸಸ್ ಅಲ್ಲಿ ಅಲೋ ಇರೋದಿಲ್ಲ. ಕಾಟನ್ ಅಂತೂ ಅಲೋ ಇರೋದೇ ಇಲ್ಲ. ಸೊ ನಮ್ಮದು ಕಲರ್ ಏನು ಚೇಂಜ್ ಆಗೋದಿಲ್ಲ, ಆ ಥರದ್ದಿಲ್ಲ, ಕಾಟನೇ ಇತ್ತು. ಸೊ ನಮಗೆ ಅಲೋ ಮಾಡಲಿಲ್ಲ. ನಾವು ಸ್ವಲ್ಪ ಹೊತ್ತು ಅಷ್ಟೇ ಪೂಲಲ್ಲಿ ಇದ್ದು. ಆಮೇಲೆ ರೈನ್ ಮಿಸ್ಟ್ ಡ್ಯಾನ್ಸ್ ಅದಿತ್ತು, ಅಲ್ಲಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಫುಲ್ ಡ್ಯಾನ್ಸು, DJ ಅದನ್ನೆಲ್ಲ, ರೈನ್ ಡ್ಯಾನ್ಸು ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಬಂದು ತಿರ್ಗಿ ಡ್ರೆಸ್ ಚೇಂಜ್ ಮಾಡಿ ಫುಲ್ಲು ಎಲ್ಲ ನಮಗಂತೂ ಹೊಟ್ಟೆ ಹಸ್ಬಿಟ್ಟಿತ್ತು. ಫುಲ್ಲು ಡ್ಯಾನ್ಸ್ ಎಲ್ಲ ಸಖತ್ ಮಾಡಿದ್ರಿಂದ. ಮತ್ತು ಖಾರ ಬನ್ನು, ಬಜ್ಜಿ, ಸ್ವಲ್ಪ ಅದೇನದು ಕೇಕ್, ಸ್ಮಾಲ್ ಕೇಕ್ಸು ಆ ಥರದ್ದು ಅದೆಲ್ಲ ಇತ್ತು. ಮತ್ತು ಟೀ, ಮತ್ತು ಚುರ್ಮುರಿ, ಸೋಡಾ, ಅದರಲ್ಲಿ ತುಂಬ ಫ್ಲೇವರ್ಸ್ ಇತ್ತು. ಸೋಡಾ ಅಂತೂ, ಟೀನಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಇದ್ವು. ಮಿಂಟ್ ಟೀ, ಜಿಂಜರ್ ಟೀ, ಆ ಥರದ್ದು ಲೆಮನ್ ಟೀ, ಆ ಥರದ್ದು. ನಾನು ಅದೆಲ್ಲ ಕುಡ್ದೇ ಇರಲಿಲ್ಲ ಆ್ಯಕ್ಚುಲಿ, ಹೇಳಬೇಕು ಅಂದರೆ. ಅದನ್ನೆಲ್ಲ ಟ್ರೈ ಮಾಡಿದೆ ನಾನಂತೂ. ನೋಡಿ, ಸೋಡಾ ಮತ್ತು ಚುರ್ಮುರಿ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ನಮಗೆ 6 ಇರೋದ್ರಿಂದ, 6 ಲಾಸ್ಟ್ ಇರೋದ್ರಿಂದ, ಸೊ ಅದನ್ನೆಲ್ಲ ನಾವು ಕಂಪ್ಲೀಟ್ ಮಾಡಿಕೊಂಡು ಆರಾಮಾಗಿ ನಾವು ಎಂಜಾಯ್ ಮಾಡಿದ್ವಿ. ಅನಿಸೋದು ವರ್ತ್ ಇತ್ತು ನಾವು ಪ್ಯಾಕೇಜ್ ತೊಗೊಂಡಿದ್ದನು ಅಂತ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ನಮ್ಮ ಚಾರ್ವಿಕ್ನ, ರಾಘು, ಹಾಗೆ ಅಮ್ಮನೆಲ್ಲ ಕರ್ಕೊಂಬರ್ಬೇಕು ಅಂತ ಅಂದ್ಕೊಂಡ್ವಿ. ಸೊ ಇದಾಗಿತ್ತು ನಮ್ಮ 2025 ಇಯರ್ ಎಂಡಿಂಗಿನ ಒಂದು ರೆಸಾರ್ಟ್ ವ್ಲಾಗ್ ಹೋಗಿದ್ದು. ಸೊ ತುಂಬಾ ಚೆನ್ನಾಗಿತ್ತು. ಇಯರ್ ಎಂಡಿಂಗು ಏನೋ ಒಂದು ಹೋಗಿದ್ದು ಅಂದರೆ ಇದೇ ಫಸ್ಟು, ತುಂಬ ವರ್ಷಗಳಾದಮೇಲೆ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿ ಇತ್ತು. ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಸೊ ಆಟೋ ಬುಕ್ ಮಾಡಿದ್ದೀನಿ, ಆಟೋದಲ್ಲಿ ಹೋಗ್ತಾ ಇದ್ದೀವಿ.